ಕೋಟಿ ಪ್ರಮಾಯಮಾನದ್ಯಂ ತನ್ನ ಇಂಗನ ಧ್ಯಾನಿಸುತ್ತ ದಾರನ್ನು ಕೇಳುವುದಕ್ಕೆ ನೀನು ದಾರಲೆ ಸೇವಕಾಗ್ರಣೆ ತೀರ್ಮಣೆ ಪರೆ ಮೇಲ್ ಪರೆ ಉಳ್ಳಗಡ್ಡ ಪರೆ ನನ್ನ ಹೆಸರು ಕೇಳಿದರೆ ಮುಕ್ಳಿ ಮೇಲೆ 3 ಪರೆ ಎಳೆಯುವ ಸಾಧ್ಯ ಅಂತ ನೋಡ ಮಹಾಪ್ರಭು. ಹೊರರೇ ಎಲೈ ಸಾರತೆ ನಾವು ದಾರಂದರೆ ಅಯೋಧ ಪಟ್ಟ ದಶರಥ ಮಹಾರಾಜ ಪುತ್ರ ಕೌಸಲ್ಯ ಗರ್ಭದಲ್ಲಿ ಜನಿಸಿ ಬಂದ ಶ್ರೀರಾಮಚಂದ್ರನ ತಿಳಿಯರೇ ಸಾರತೆ. ಕೌಸಲ್ಯ ಗರ್ಭ ಸಂಜಾತನಾದ ಶ್ರೀರಾಮ ಎಂಬುದು ಸರ್ವರಿಗೂ ಗೋಚರವಾಯಿತು. ಈ ನಿಜ ಸ್ಥಾನಕ್ಕೆ ಬಂದ ಕಾರಣವೇನು? ಸಾರಥಿ, ಈ ನೂತನ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ಹಿಂದೆ ನನ್ನ ತಂದೆ ದಶರಥ ರಾಜ ಮಹಾರಾಜನು ಕೋಸಲ ದೇಶಕ್ಕೆ ಪಟ್ಟ ಕಟ್ಟಬೇಕೆಂದು ಹೌದು ಪ್ರೀತಿಯಿಂದ ಸರ್ವ ಸಿದ್ಧತೆಯಿಂದ ಮಾಡಿಸಲು ಹೌದು ಆಶಕ್ಕೆ ಮಾತೆಯಾದ ಕೈಕಾದೇವಿಯ ಬಂದು ಅಡ್ಡಗಟ್ಟಿ ಹೌದು ಸ್ವಾಮಿ ನನ್ನ ತಂದೆ ಬಳಿಗೆ ಹೋಗಿ ನನಗೆ 2 ವರಗಳನ್ನು ಕೊಡು ಪೂರ್ಣ ಮಾಡಬೇಕೆಂದು ಕೇಳಿದಳು. ಹೌದು ಅದಕ್ಕೆ ನಮ್ಮ ತಂದೆಯಾದ ಒಡಂಬಡಲಾಗಿ 1 ವರದಿಂದ ರಾಮನಿಗೆ ವನವಾಸ, ಮತ್ತೊಂದು ವರದಿಂದ ಭರತನಿಗೆ ಪಟ್ಟಾಭಿಷೇಕ ಶಿವ ಶಿವ ಮಾಡಬೇಕೆಂದು ಆ ಸಮಯದಲ್ಲಿ ನಮ್ಮ ತಂದೆಯಾದ ದಶರಥ ರಾಜ ಪುತ್ರನು ಸಂಕಟದಲ್ಲಿ ಇರುವಾಗ ನಾನು ನಮ್ಮ ತಂದೆ ಬಳಿಗೆ ಹೋಗಿ ತಂದೆ ಮಾತನ್ನು ಪೂರ್ಣ ಮಾಡಕ್ಕೋಸ್ಕರ ಸೀತೆ ಲಕ್ಷ್ಮಣ ಸಮೇತರಾಗಿ ಕಿಷ್ಕಿಂಧ ಕಾಡಿನಲ್ಲಿ ವಾಸ ಮಾಡಬೇಕಾದರೆ ಒಳಗೆ ಸ್ವಾಮಿ ಆ ಘಾತಕನಾದ ರಾವಣನು ಬಂದು ನನ್ನ ಸತಿಯಲಾದ ಸೀತೆಯನ್ನು ಅಪರಾಧಿಸಿಕೊಂಡು ಹೋಗಿರುವ ನೀನು ಹಾಕಿದ್ರೆ ಆ ಘಾತಕನನ್ನು ಶತಪಡೆದು ಸೀತೆಯನ್ನು ಕರೆದುಕೊಂಡು ಬರುವುದಕ್ಕೋಸ್ಕರ ಬಡವತ್ಕಂಡೆಯ ಸಾರತೆ. ಯಾವ ಬಾಯಿ ಇಟ್ಕಂತ ಹೇಳ್ತೀಯಪ್ಪ? ನನ್ನ ಹೆಂಡತಿ ಯಾರು ಒತ್ಕೊಂಡು ಹೋಗಿದ್ದೀರಂತ. ಆಯ್ತಪ್ಪ, ಮತ್ತೇನಪ್ಪನೇ? ಹೊರಗೆ ಎಲೈ ಸಾರದೆ ನನ್ನ ತಮ್ಮನಾದ ಲಕ್ಷ್ಮಣನ ದಾವಲಿರುವನು ಅತಿ ಜಾಗ್ರತೆಯಿಂದ ಕರೆದುಕೊಂಡು ಬರುವಂತ ಸಾರತೆ. ಇದು ಬರ ಕಣಗಳಿಗೆ ಕತ್ತು ತಿಂದ ಬಿಳೆ ಸಪ್ಪೆ ತಿಂದು ಓರಾಗೈತೆ. ಎಲ್ಲ ಮೈ ಕಟ್ಟು ಬಹಳ ಭೂಷಣವಾಗೈತಪ್ಪ. ಲಕ್ಷ್ಮಣೇನು ಅದಕ್ಕೆ ಇಷ್ಟು ಲಕ್ಷಣವಾಗೈತಾನೆ? ವಿಚಾರ ಮಾಡೋಣ. ಪರಿಫಲಕ ನನ್ನ ಬೇರುಂಡಗಳ ರುಂಡವನ್ನು ಚೆಂಡಾಡುವ ಲೋಕಮಂಡಾಧಿಪರಂ ನೀವು ದಾರೆಂದು ಪ್ರಾಣಾವ ಮಾಡಿಕೊಳ್ಳುವ ದಿಟ್ಟ ನೀರುದಾರು ನಿಮ್ಮ ನಾಮಾಂಕಿತವೇನು? ಸ್ವಾಮಿ, ಅಕ್ಕದಲ್ಲಿ ಹಣಿಗಾರ, ಮಕ್ಕದಾಗ ಮನಿಗಾರ, ಗುಣಿಯ ಕುಂತು ಲಾಳಿ ಹಾಕುವ ಸರ್ದಾರ ಸಾಧ್ಯತ ನೋಡ ಮಹಾಪ್ರಭು. ಜಿಂಕರ ದೇವರಿಗೆ ಸಹಸ್ರಾರು ನಾಮಗಳಿರಬೇಕಾದ ನಿಮಗೆ 4 ನಾಮಗಳಿದ್ರೆ ತಪ್ಪಿಲ್ಲ. ಆಯ್ತು ಸ್ವಾಮಿ, ಏನ್ ಮಾಡ್ತೀವಿ? ಒಂದೇ ಹೆಸರು ಇಟ್ಟಿದ್ದಾಳೆ ನಮ್ಮಮ್ಮ ಬಂಡಾಟಕ್ಕೆ. ಈ ಸೇವಕ ನಾವು ದಾರೆಂದರೆ ಶ್ರೀಮದ್ ರಮಾರಮಣ ಸರಸಿಜ ಮಕರಂದ ಮದಕರಾಯ ಗೋಮಾನಿಕ ಸಕಲ ಶಾಸ್ತ್ರ ವಿಚಕ್ಷಣ ಸುಜನ ರಕ್ಷಣ ಭುಜನ ಶಿಕ್ಷಣ ದಕ್ಷನಾದ ಶ್ರೀರಾಮಚಂದ್ರನ ಅಜರ ಸಾಜಾತನಾದ ಸಾರಥಿ ಶ್ರೀರಾಮಚಂದ್ರನ ಅಜಾತನಾದ ಲಕ್ಷ್ಮಣ ಎಂಬುದು ಸರ್ವರಿಗೂ ಗೋಚರವಾಯಿತು. ಈ ನಿಜ ಸ್ಥಾನಕ್ಕೆ ದಿಗ್ವಿಜಯ ಮಾಡಿದ ತಾತ್ಪರ್ಯವೇನು? ಸೇವಕ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನ ಆಜ್ಞೆಯನ್ನು ಶಿರಸಾವಹಿಸಿ ನೆರವೇರಿಸುವುದಕ್ಕೋಸ್ಕರ ಬರುಣವಾಯಿತು. ಕನ್ಯಾ ಸಾರಥಿ ಮಂಜುಳಾಮತಿ ಮತ್ತೇನು ಭೂಪತಿ ನಮ್ಮ ಅಣ್ಣನು ದಾವಲಿರುವನು ಜಾಗೃತಿಯಿಂದ ಕಟ್ಟಿಕೊಂಡು ಬರುವಂತಾಗಲೇ
ಸಾರಥಿ ಅವರು ಹೇಳ್ತಾರೆ ಕಳ್ಕೊಂಡು ಪಾಪ ಸಾಪ್ ಕಿತ್ರಪ್ಪ ಎಲ್ಲೋದ್ರು ನೋಡ್ ಸ್ವಾಮಿ ಅವ್ರೆ ನಮೋ ನಮೋ ಅಗ್ರಜ, ನಿಮಗೆ ವಂದನೆಗಳಿರಲಿ. ಮಂಗಳವಾಗಲಿ ಲಕ್ಷ್ಮಣ. ಎಲೈ ಸಾರಥಿ, ನನ್ನ ಮಿತ್ರನಾದ ಆ ಸುಗ್ರೀವನನ್ನು ತಾವಲಿರುವ ಜಾಗೃತಿಯಿಂದ ಕರೆದುಕೊಂಡು ಬರುವಂತನಾಗಲೇ ಸಾರಥಿ. ಉಳ್ಕಟ್ಟಿ ಗ್ರಾಮದ ವಾಸಿ ನಮ್ಮ చూడప్ప మా పంచకాయలు కోసలెక్కించలేదు గట్టి ఇన్నెక్కిస్తారు చూడు అట్లా ఉన్న కొంచెం ఆయమ్మ ఒప్పాలు చేసింది. రాయమ్మ పాలు చెప్పింది. యా పేరేమే ఆయమ్మ 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 కుల్డమ్ చెప్పింది. కుల్డమ్మ చల్ చల్ కుల్డమ్మ చలికల్ కుల్డమ్మ పాలు పాలు అందరూ ఒక్క పాలు ఇచ్చినారు. యారు వాడు 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 వాడా వాడు 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 పాలు వాడు వాడు అంగటికి చెప్పినాడు కానీ వ్యక్తికుడు ఒక పాలు సొప్పట్టు పెద్దరిసి సరే విడప్ప ಯಾರು చెప్తారంటే చెప్పినాడు కానీ ಏ ಮೂರ ಬಿಟ್ಟನೆ ಇವಾಗ ಗೋಹತ್ಯೆ ಮಹಾಪಾಪ ಅಂತ ರೂಲ್ಸ್ ಬಂದೈತೆ ಪಬ್ಲಿಕ್ ಕೊಯ್ಯಂಗಿಲ್ಲ ಆಕಳ ಎತ್ತುಗಳು ಜೈಲಿಗೆ ಹೋಗ್ತಿ ನೋಡು ಕೋಸ್ಕೊಂಡು ನೋಡು ಪೊಲೀಸರ ಚೆಕ್ ಕುಟ್ಟಿ ಸತ್ತಾಗ ತು ಜೀವ ನನ್ನ ದೇಹದಲ್ಲಿ ದೇಹದಲ್ಲೇ ಒಡೆಯಲಿಲ್ಲ ಕಾಲ ಪಾಪಂಡು
ರೂಪಾಯಿ ಕೊಟ್ಟಿದ್ದಾರಪ್ಪ ಈ ಅಡ್ವ್ಯಾಸಕ್ಕೆ. ಒಂದೇ ಕಣಲು ಅಪ್ಪ ನೀನು ಬಂದ ಗಳು ಅಂತೀಯೋ, ನಿನ್ನ ಗಳನೆ ಕಾಣಿಸಂಗೈತಲ್ಲ, ಎತ್ತುಗಳೆಲ್ಲ ಮುದ್ಕೊಂಡು ಹೆಣ್ಮಕ್ಳು ಪಾಪ ಚಳಿ ಹಿಡಿದಾರ, ಬಾಯಿ ನೀರು ಸುರಿಸ್ತಾ ಇದ್ದಾರೆ. ಕಳುವಿಲ್ಲ, ಗಳ ಇಲ್ದ ಮೇಲೆ ನೀನು ವೇಸ್ಟ್ ಮಾಡಿ ಅಂತ ಅಲ್ಲ, ಗಳ ಇರ್ಲೇಬೇಕು. ಚಪ್ರ ಹಾಕಿದ ಮೇಲೆ ಗಳ ಬೇಕೇ ಬೇಕು. ಸರಿಯಪ್ಪ, ನೆಕ್ಸ್ಟ್ ಈ ಅಪ್ಪನ ಸ್ವಲ್ಪ ಸೂಕ್ಷ್ಮ ಕಳಿಸ್ಬಿಡ್ತೀಯ? ತಪ್ಪಿಲಾಡಿಸ್ತಾ ಇದ್ದಾರೆ. ಅಮ್ಮ, ಯಾರಿಗನ್ನ ಗಳ ಬೇಕಂದ್ರವ ಗಳ? ಅಮ್ಮ, ಯಾರನ್ನ ಬುಕ್ ಮಾಡಂಗಿದ್ರೆ ಬೆಳಿಗ್ಗೆ ಬುಕ್ ಮಾಡ್ರವ, ಗಳ ಕೊಟ್ಟು ಹೋಗ್ತಾನೆ.
ಮೊಬೈಲ್ ಅಂತ ಕೈಯಿಂದ ಸಂಜೆಲಿದ್ದ ಬಂದನಲ್ಲ ಒಂಥರ ಇದ್ರೆ ಊರೇ ಒಂಥರ ಇದ್ದಾರಲ್ಲ ಮಹಾರಾಜರು. ಭಕ್ತಿ ಆಯ್ತು. ವಿಚಾರ ಮಾಡಬಹುದು ಸ್ವಾಮಿ. ನೀಡುತ್ತಾ ಬಂದರೆ ಯಾರು ಸ್ವಾಮಿ? ಅಲ್ಲಿ ಪೈಪ್ ಬಂದಿದ್ದಾರಲ್ಲ, ತಾರ್ ರೋಡ್ನ ಬಂದು ಕಾಲ್ ಸ್ವಲ್ಪ ಉರಿತಾವೆ. ಅದಕ್ಕೆ ನೋಡೋತ್ರ ಹೊತ್ತು ಮಾತಾಡೋಣ. ನೀಡುತ್ತಾ ಬಂದರೆ ಯಾರು ಸ್ವಾಮಿ? ಕೇಸರಿ ಶಬ್ದಕ್ಕೆ ಬೆದರಿದ ಕುರಿಯಂತೆ ಗುರಿಯಂತೆ ಹಂಗಿದ ನಿರ್ಗಂಗೆ ಅಲ್ಲಾಡುವುದು. ಹೌದು ಸ್ವಾಮಿ. ನಮ್ಮನ್ನು ದಾರಿ ಕೇಳುವುದಕ್ಕೆ ಸ್ವಾಮಿ, ಅಂದವಾದ ಮೇಲ್ಮಂದಿರವನ್ನು ಬಿಟ್ಟು ಈ ಭೂತಟದ ಭವ್ಯವಾದ ರಂಗ ವೇದಿಕೆ ಮುಂಭಾಗದಲ್ಲಿ ನಿಂತು ಮಾತನಾಡಿಸುವ ಸಾಧ್ಯತರ ದೇವ ಮಹಾನುಭಾವ. ನಾವು ದಾರಂದರೆ ಅದನ್ನೇ ಕೇಳ್ತಾ ಇರೋದು. ಅದರಂಗೆ ಕಿಶಿಂದಿ ಕಾಡಿನಲ್ಲಿ ಸ್ವಾಮಿ, ದೊಡ್ಡದ ಗುಹೆಯಲ್ಲಿ ವಾಸ ಕೈಯುವ ಕವಿಕುಲಕ್ಕೆ ಅಧಿಪತಿಯಾದ ಸುಗ್ರೀವ ಮಹಾರಾಜರೆಂದು ಎತ್ತರ ಕೈ ಎಣಿಸಂತೆ ಜೈ ಬೇರೊಂದು ದ್ವಾರಾದೀಪ ಆಯ್ತು ಸ್ವಾಮಿ. ಏನ್ ಸ್ವಾಮಿ, ಇವ ಯಾಕೋ ಕೋತಿಗಳಿಗೆ ನಾನು ರಾಜ ಅಂತಾನೆ. ಇದು ದೊಡ್ಡ ಕೋತಿ ಇರ್ಬೇಕಿದು. ಓಹೋ, ವಾಲಿ ತಮ್ಮ ಕಿಷ್ಕಿಂಧೆ ನಗರದ ರಾಜ ಸುಗ್ರೀವ. ನಾನು ಕೋತಿಗಳಿಗೆ ದೊಡ್ಡ ಕೋತಿ ಇದು ಅಂತ ಕಂಡೆ. ಇಲ್ಲ ರಾಜ. ಆಯ್ತು ಸ್ವಾಮಿ, ಸುಗ್ರೀವ ಮಹಾರಾಜ ಎಂಬುದು ಸರ್ವರಿಗೂ ಗೋಚರವಾಯಿತು. ಆದ್ರೆ ಈ ನಿಜ ಸ್ಥಾನಕ್ಕೆ ದಿಗ್ವಿಜಯ ಮಾಡಿದ ತಾತ್ಪರ್ಯವೇನು? ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಆ ಮೂಢನಾದ ಆ ದೇವಾದ ದೇವರಾಮನ ಆಜ್ಞೆಯನ್ನು ಪಾಲಿಸುವವರಾಗಿ ಗುಣವತ್ಕಳೆಯ ಸಾರಥಿ ಮತ್ತೇನು ಭೂಪತಿ? ಆ ರಾಮಚಂದ್ರ ದೇವರು ಎಲ್ಲಿರೋದು ಅತಿ ಜಾಗ್ರತೆಯಿಂದ ತೋರಿಸುತ್ತಾನೆ ಸಾರಥಿ. ಆತ ಹೇಳ್ತಿದ್ ಕಳ್ಕೊಂಡಿಲ್ಲ ಇದನ್ನು ಪಾಪ. ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಸ್ವಾಮಿ, ತಮ್ಮ ಎಂತ ಆಗ್ತದೆ. ಮೇಲೆ ಕಡೆಯ ಸುಗ್ರೀವ ಗಲಾಟೆ ಮಾಡ್ತಿರಲ್ಲ. ಕಿಷ್ಕಿಂಧೆಗಾದನಾದ ಸಾರ್ವಭೌಮನಾದ ಸುಗ್ರೀವನೇ ಶೀತಲೇಶನಿಗೆ ಹೋದ ಆ ವಜ್ರಕಾಯನಾದ ಮಾರುತಿ ಇನ್ನಾದರೂ ಬರಲಿಲ್ಲ. ಹೌದು, ಬೇಗನೆ
ಎಂಬುದು ತಿಳಿಸುವಂತ ನಾವು ಸುಗ್ರೀವ. ಸೋಮಾನ್ಯನಲ್ಲ. ಹೌದು. ಆದ ಕಾರಣ ವಾದ ಕಾರ್ಯವನ್ನು ಪೂರ್ಣ ಸಾಧಿಸಿದೆ ಪೂರ್ಣಗೊಳ್ಳುವುದು. ಹೌದು. ಆದರೆ ಇಷ್ಟರಲ್ಲೇ ಬಂದರೂ ಬರಬಹುದು. ನಾವು ಸ್ವಲ್ಪ ಶಾಂತಿ ಸುತ್ತರಾಗಿರಬೇಕಯ್ಯ ದೇವ. ಸ್ವಲ್ಪ ಸೈಲೆಂಟ್ ಆಗಿರ್ರಿ, ಎಲ್ಲೋ ಬರೋ ಶಬ್ದ ಕೇಳಂಗ ಆಗ್ತದೆ. ಬರ್ತಾನೆ ಏನ್ ಸ್ವಾಮಿ, ಗುಡಿಯಾಗಿರೋ ಹನುಮಂತ ಇಲ್ಲಿಗೆ ಸಾಕ್ಷಾತ್ ಪರಮಾತ್ಮನೇ ಬಂದಂಗಾಯ್ತು. ಆಯಪ್ಪನೇ ಈ ರೂಪ ತಾಳ್ಕೊಂಡು ಯಾಕೆ ಬಂದಿರಬಾರ್ದು? ಆ ಹನುಮಂತರಿಗೆ ಎಷ್ಟು ಊದ್ನ ಕಟ್ಟಿ ಬಾಳಲ್ಲಿ ಇಟ್ಟರು ಕೋತಿ ಚೇಷ್ಟೆ ಮಾತ್ರ ಬಿಡಲ್ಲ. ಅದು ಅದ್ರ ಹುಟ್ಟು ಗುಣ. ಹೌದಾ? ಸ್ವಾಮಿ ಹನುಮಂತರಾಯ, ಏನಾದ್ರೂ ತಪ್ಪು ನೆಪ್ಪುಗಳಿದ್ರೆ ನೀನೇ ಮನ್ನಿಸ್ಬೇಕಪ್ಪ. ಏನೋ ತುಡುಕಿ ಒಂದು ಮಾತಾಡ್ಬೋದು ಅಲ್ಲಮ್ಮ. ವಿಚಾರ ಮಾಡೋಣ. ಇಲ್ಲಿಂದ ಬಂದ್ರೆ ಸ್ವಾಮಿ ಮಾತನಾಡಿಸುವ ಮೈಕ್ ಹತ್ರ ಬರಪ್ಪ. ಹೌದಾ? ಚೆನ್ನಾಗಿ ಹೇಳುವಂತ ನಾವು ಚೌಕ ಸ್ವಾಮಿ, ಪ್ರೇಮ ಲೋಕದಲ್ಲಿ ಜೂಲಿ ಜೊತೆ ಚೂಟಾಟ ಆಡ್ತಾ ಇದ್ದೆ. ರಾಧಿಕೆ ಜೊತೆ ರಹಸ್ಯ ಲೀಲೆಯನ್ನಾಡಿ ಭೂಮಿಕೆ ಜೊತೆ ಭೂಮಿ ಮೇಲೆ ಹಾಯಾಗಿದ್ದು, ಜೈಮಾಲೆ ಜೊತೆ ಹೂಮಾಲೆ ಹಾಕ್ಸ್ಕೊಂಡು ಸರಿತ ಜೊತೆ ಸಲೀಸ ಒಳಕ್ ಹೋಗಿ ನಾನು ಹೆಂಡತಿ ತಲೆಯನ್ನು ಮುದ್ದೆ ಮಾಡಿ ಕೊಳ್ಳನ್ನು ಸಾರು ಕುಡಿದು ನಿಮ್ಮ ಎದುರಿನಲ್ಲಿತ್ತು ಮಾತನಾಡಿಸುವ ಸಾಧ್ಯತರೆ ದೇವ ಭಕ್ತ ಸಂಜೀವ. ಲಕ್ಷ್ಮೀವಲ್ಲಭನಾದ ಶ್ರೀಮನ್ನಾರಾಯಣ ಮೈಕತ್ರ ಹೋಗಪ್ಪ ಹನುಮಂತಪ್ಪ. ಇಷ್ಟರ ರಾಕ್ಷಸರು ಸಂಹಾರಕ್ಕಾಗಿ ಈ ದಶರಥ ಮಹಾರಾಜನು ಅರ್ಧಾಂಗಿನಿಯಾದ ಸೀತಾಮಾತೆಯನ್ನು ರಾವಣೇಶ್ವರರು ಅಪಹರಿಸಿ ಹೋಗಿರುವನು. ಅದನ್ನ ಗುತ್ತು ಹಚ್ಚುವಂತಾಗಿ ಈ ಸಮಾವೇಶಕ್ಕೆ ಬರುವ ಸಾರಥಿ ಶ್ರೀರಾಮಚಂದ್ರನು ದಾವಲ್ಲಿರುವನು. ಸಾರಥಿ ಅಪ್ಪನೇ ತಮ್ಮ ಹಿಂಭಾಗದಲ್ಲಿ ಬರ್ತಾ ಇದ್ದಾರೆ ನೋಡಿ ಸ್ವಾಮಿ, ಏಕಾಂಗಿಯಾಗಿ. ಸೌಂಡ್ ಐತೆ, ಮಾತಾಡೋ ಸ್ಪೀಚ್ ಹಂಗಿದೆ ಇದು ಇರ್ಬೇಕು. ಶುಭವಾಗಲೇ ಮೇಲಕ್ಕಳೆಯ ಆಂಜನೇಯ. ಓಹೋ, ವೀರಬೇಗನಾದ ಶ್ರೀರಾಮಚಂದ್ರರೇ, ಹೌದಾ? ದುರ್ನತಿಗೆ ದುಷ್ಟಕಂಠನು ಮಾತಾದೇವಿಯ ಸೀತಾದೇವಿಯನ್ನು ಕತ್ತೊಯ್ದು ಅಶೋಕವನದಲ್ಲಿ ಇಟ್ಟಿರುವನು. ಹೌದು, ಮಾತಾದೇವಿ ಸೀತೆಯದು ಹಗಲಿರುಳು ನಿನ್ನ ಧ್ಯಾನದೊಳು ಮಗ್ನನಾಗಿರುವನು. ಮಾತೇಶ್ವರಿಗೆ ಉಪಸಡವು ಅತಿಯಾಗಿರುವುದು. ಈ ಕಾರಣಕ್ಕೆ ಇದೇನು ಮುಂದೆ ಯೋಚನೆಯ ಶ್ರೀರಾಮಚಂದ್ರ
ಅದಕ್ಕೆ ಮುತ್ತಿಗೆಯನ್ನು ಹಾಕಿ ದುರ್ಮತ್ರ ಮೃಳದೋಳ್ ಕೆಳಹಿ ಹೌದು. ಮಾತೆಯಾದ ಜಾನಕಿಯ ಸೆರೆಯಿಂದ ಬಿಡಿಸಿ ತರುವುದೇ ಅಣ್ಣ ಸುಗುಣ ಲಾವಣ್ಯ. ಓಹೋ ತಮ್ಮ, ಆದರ ಕೊಟ್ಟರೆ ಕೈಗೊಂಡ ಕಾರ್ಯವು ಪರಿಪೂರ್ಣ ಆಗುವುದಿಲ್ಲ. ಯಾವುದಕ್ಕೂ ಆಲೋಚನೆಯನ್ನು ಮಾಡಿ ಮುಂದಿನ ಕಾರ್ಯವನ್ನು ಶಹನಾಯಿ ರೇವಣ್ಣ ಅವರು ಬರ್ಬೇಕು ಈ ಕಡೆ. ಅದು ಲಕ್ಷಣ. ಓಹೋ ಕಪಿವೀರರೇ, ಇದಕ್ಕೆ ನಿನ್ನ ಅಭಿಪ್ರಾಯವೇ ಏನಿರುವುದು? ಬೇಗನೆ ತಿಳಿಸುವಂತನಾಗು ಸುಗ್ರೀವ. ಸಕಿಲವನ್ನು ಅರಿತವನಾದ ಈ ನಮ್ಮಲ್ಲಿ ಹೇಳಿದರೆ ನಾನೊಂದು ಹೇಳದೆ ಯಾವದಕ್ಕೂ ಅರಿತನಾದ ವಾಯುಪುತ್ರನನ್ನು ವಿಚಾರಿಸುವುದಕ್ಕೆ ಕೇಳಬೇಕಯ್ಯ ದೇವ ಮಾನ್ ಬಾಳ. ಓಹೋ ಆಂಜನೇಯ ದೇವಿಯಾದ ವಾಯುಪುತ್ರ, ನಿನ್ನ ಮನಸ್ಸಿನ ಅಭಿಪ್ರಾಯವು ಏನಿರುವುದು? ಬೇಗನೆ ತಿಳಿಸುವಂತನಾಗೋ ವಾಯುಪುತ್ರ. ಶ್ರೀರಾಮಚಂದ್ರರೇ, ಆಲೋಚನೆ ಮಾಡುವುದು ಏತಕ್ಕೆ? ಲಂಚಗೆ ಮುತ್ತಿಗೆಯನ್ನು ಹಾಕಿ ಮಾತಾದೇವಿಯ ಸೀತೆಯನ್ನು ಕರೆದುಕೊಂಡು ಬರುವುದೆಯಾ ಶ್ರೀರಾಮಚಂದ್ರ? ಎಲ್ಲ ದಿಂಪ್ಸ್ರೆ ఒక ಬೈಕು ಕಾಲವಿಳಂಬ ಮಾಡಿದೆ. ರಾಮಚಂದ್ರನು ಕಪಿಸೈನ್ಯವನ್ನು ಒಟ್ಟುಗೂಡಿಸಿ ಕಣ್ಣಿಗೆ ಗೋಚರ ಕಾಚತ ವೀರನ ಯೋಜನಾ ಸಮುದ್ರವನ್ನು ಸೇತುವೆ ಕಟ್ಟುವ ಕಾರ್ಯವನ್ನು ಹೌದು. ಮಾಡಿಸುವುದಕ್ಕೆ ಮುಂಚೆ ಸಮುದ್ರ ರಾಜನನ್ನು ಅಪ್ಪಣೆಯನ್ನು ಪಡೆದು ಸೇತುವೆ ಕಾರ್ಯವನ್ನು ಓಹೋ ವಜ್ರಕಾಯನಾದ ಮಾರತಿ, ಕಪಿವೀರನಾದ ಸುಗ್ರೀವ, ಸಮುದ್ರವನ್ನು ಕಟ್ಟುವುದಕ್ಕೆ ಸಮುದ್ರ ರಾಜನನ್ನು ಅಪ್ಪಣೆಯನ್ನು ದಾನಸುವೆ ಕಣ್ಣಿರ ಕಪಿನಾಯಕನೇ. ಸಮುದ್ರ ರಾಜನ್ ಕೇಳಿದ್ರಪ್ಪ. ಜಾಂಬವಂತರೇ, ಶ್ರೀರಾಮಚಂದ್ರನಿಗೆ ಸಮುದ್ರ ರಾಜನದು ದರ್ಶನವಾಯಿತು. ಸೇತುವೆ ಬಂದರಕ್ಕೆ ಶ್ರೀರಾಮಚಂದ್ರನು ಅಪ್ಪಣೆಯನ್ನು ಕೊಟ್ಟಿರುವರು. ಮುಂದಕ್ಕೆ ತಡಬೇಕೆ ಕರುಣಾದರಾಗಿರೋ ಈ ಕಪಿಸೈನ್ಯರೇ, ದೇವರಾಮಚಂದ್ರ 100 ಯೋಜನೆಯಲ್ಲಿ ತ್ರಿಕೋಟ ಪರ್ವತ ಶಿಖರದಲ್ಲಿ ಲಂಕ ಪಟ್ಟಣವು ಶೋಭಿಸುತ್ತಿರುವುದು. ಹೌದು. ನಾವು ಈ ಸಮಯದಲ್ಲಿ ಆ ಸೇತುವೆಯನ್ನು ಕಟ್ಟಿ ಕೈಗೊಳ್ಳಬೇಕು. ಆದ್ದರಿಂದ ಕಪಿ ಸೈನ್ಯವನ್ನು ಜಾಗ್ರತೆಯಿಂದ ಸೇತುವೆ ಕಟ್ಟುವ ಕಾರ್ಯಕ್ರಮ ನಡೆಸಬೇಕೆಂದೆಯಾ ರಾಮಚಂದ್ರ? ಜಲ್ದಿ ಸೇತುವೆ ಕಟ್ಟಪ್ಪ. ಆಯಮ್ಮ ಏನ್ ಆಳ್ತಾಳೋ ಪಾಪ ಆ ಕಡೆ. ನಾನೊಂದು ಪ್ರಯೋಜನ ಚೆನ್ನಾಗಿ ಕೇಳುವಂತ ಏನು ಚೆನ್ನಾಗಿ ಹೇಳ್ತಾಳೆ?
ತಕ್ಷಣ ಸಿಂಧು ಸೇತುವೆಗೆ ಬಂಧಿಸುವ ಕಾರ್ಯವು ಮುಂದಾಗಲಿ. ಇಲ್ಲಿ ಮಾಯವಾದ ರಕ್ಕಸರು ಈ ಆಕಾಶವನ್ನೇ ಸುತ್ತುತ್ತಿರುವರು. ಅವ ಏನಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ಈಗ ಈ ರಾಮನಿಗೆ ಮುಂಚೂಷಣವನ್ನು ಮಾಡಿರಿ. ಆ ರಾಮ ರಾಕ್ಷಸರನ್ನು ಸದಾ ಈ ರಾಮ ಬಾಣವು ಸದಾ ಸಿದ್ಧವಾಗಿ ಇರುವುದು ಜ್ಯೋತಿ. ಹೌದು. ತುಂಬ ಹಾಕಿನಂತಾಗಲಿ ದೇವ ಭಕ್ತ ಸಂಜೀವ. ಬುದ್ಧ ಸಿದ್ದಣ್ಣನವರು ಈ ಸುಗ್ರೀವನ ಪಾತ್ರಕ್ಕೆ 501 ರೂಪಾಯಿ ಕೊಟ್ಟಿರ್ತಾರೆ. ಇದನ್ನ ಉದಿಸ್ಕೊಂಡಿ ಕಣಪ್ಪ, ಜೋಪಾನ ನೋಡ್ಕ ತಿನ್ನಾಕಿದ್ದೀನಿ. ಕುಕ್ಕುಲು ಚಿನ್ನೈ ನಟ್ಟಿ ಸಿಂಚನ